ಮೂವಿ 1876ರಿಂದ ಶುರುವಾಗತ್ತೆ. ಆಗ ಬ್ರೂಕ್ಲೆ ಬ್ರಿಡ್ಜ್ ಹೊಸದಾಗಿ ಕಟ್ಟಲಾಗಿತ್ತು. ಅದನ್ನು ನೋಡಲು ತುಂಬಾ ಜನರು ಬಂದಿದ್ದರು. ಈ ಜನರ ಮಧ್ಯೆ ನಾವು ಲಿಯೋ ಹೆಸರಿನ ವ್ಯಕ್ತಿಯನ್ನ ನೋಡುತ್ತೇವೆ. ಅವನು ಒಬ್ಬ ಫಿಸಿಸಿಯನ್ ಆಗಿದ್ದ. ಅವನು ಆ ಬ್ರಿಡ್ಜ್ನ ಚಿತ್ರ ಬಿಡಿಸುತ್ತಾ ಇದ್ದ. ಲಿಯೋ ಆಗ ಒಬ್ಬ ವ್ಯಕ್ತಿಯನ್ನ ನೋಡುತ್ತಾನೆ. ಅವನ ಹೆಸರು ಟ್ರೆಂಚ್ ಆಗಿರತ್ತೆ. ಅವನು ಆ ಬ್ರಿಡ್ಜ್ನ ಫೋಟೋ ತೆಗೆದುಕೊಳ್ಳುತ್ತಾನೆ. ಅವನ ವರ್ತನೆ ಕೂಡ ವಿಚಿತ್ರವಾಗಿ ಇರುತ್ತೆ. ಟ್ರೆಂಚ್ ಅನ್ನ ನೋಡಿ ಲಿಯೋ ಅವನನ್ನ ಫಾಲೋ ಮಾಡುತ್ತಾನೆ. ಟ್ರೆಂಚ್ಗೆ ಇದು ಗೊತ್ತಾಗಿ ಅಲ್ಲಿಂದ ಓಡಿಹೋಗುತ್ತಾನೆ. ಅದಾದ ಮೇಲೆ ಲಿಯೋ ಅವನ ಮನೆಗೆ ಬರುತ್ತಾನೆ. ಲಿಯೋ ಅವನ ಅಂಕಲ್ ಮಿಲಿಯರ್ಡ್ ಮೌಂಟ್ ಬೆಟನ್ ಜೊತೆ ಇರುತ್ತಿದ್ದ. ಲಿಯೋಗೆ ಕಲೆ ಮತ್ತು ವಿಜ್ಞಾನದಲ್ಲಿ ಆಸಕ್ತಿ ಇರುತ್ತೆ. ಅವನು ಒಂದು ಎಲಿವೇಟರ್ನ ಪ್ರೋಟೋಟೈಪ್ ಮಾಡಿದ್ದ. ಈ ಪ್ರೋಟೋಟೈಪ್ ಮುಂದೆ ಎಲಿವೇಟರ್ ಆಗಿ ಆವಿಷ್ಕಾರವಾಗತ್ತೆ. ಲಿಯೋನ ಅಂಕಲ್ ಲಿಯೋನ ಮದುವೆ ಮಾಡಬೇಕು ಅಂತ ಇದ್ದ. ಅವನು ಲಿಯೋಗೆ ರೆಡಿ ಆಗಿ ಕೆಳಗೆ ಬರೋಕೆ ಹೇಳ್ತಾನೆ. ಅಲ್ಲಿ ಒಂದು ಪಾರ್ಟಿ ನಡೆಯುತ್ತಾ ಇರುತ್ತೆ. ಅಲ್ಲಿ ಒಬ್ಬ ಹುಡುಗಿ ಯಾರನ್ನೋ ಹುಡುಕುತ್ತಾ ಇರುತ್ತಾಳೆ. ಅವಳು ಯಾರೆಂದು ನಮಗೆ ಮೂವಿ ಕೊನೆಯಲ್ಲಿ ಗೊತ್ತಾಗತ್ತೆ. ಅಲ್ಲಿ ಟ್ರೆಂಚ್ ಕೂಡ ಬಂದಿರ್ತಾನೆ. ಲಿಯೋನ ನೋಡಿ ಟ್ರೆಂಚ್ ಒಂದು ಕುದುರೆ ಗಾಡಿಯಲ್ಲಿ ಹತ್ತಿ ಓಡಿ ಹೋಗುತ್ತಾನೆ. ಲಿಯೋ ಕೂಡ ಒಂದು ಕುದುರೆ ಹತ್ತಿ ಅವನನ್ನ ಹಿಂಬಾಲಿಸುತ್ತಾನೆ. ಅವರಿಬ್ಬರು ಬ್ರೂಕ್ಲೆ ಬ್ರಿಡ್ಜ್ ಹತ್ರ ಬರುತ್ತಾರೆ. ಅಲ್ಲಿ ಟ್ರೆಂಚ್ ಆ ಬ್ರಿಡ್ಜ್ ಅನ್ನ ಹತ್ತಿ ಅಲ್ಲಿಂದ ಜಂಪ್ ಮಾಡೋಕೆ ನೋಡುತ್ತಾನೆ. ಅದೇ ಹೊತ್ತಲ್ಲಿ ಲಿಯೋ ಬಂದು ಅವನನ್ನ ಕಾಪಾಡೋಕೆ ಅವನ ಕೈಯನ್ನ ಹಿಡಿಯುತ್ತಾನೆ. ಟ್ರೆಂಚ್ ಕೈ ಬಿಡೋಕೆ ಹೇಳುತ್ತಾನೆ. ಆದರೆ ಲಿಯೋ ಬಿಡಲ್ಲ. ಅದೇ ಹೊತ್ತಲ್ಲಿ ಇನ್ನೊಂದು ಕೈಲಿ ಲಿಯೋ ಹಿಡಿದ ಹಗ್ಗ ತುಂಡಾಗಿ ಬಿಡತ್ತೆ. ಅದರಿಂದ ಇಬ್ಬರೂ ಕೂಡ ಕೆಳಗೆ ಬೀಳುತ್ತಾರೆ. ಈಗ ನಾವು ಟ್ರೆಂಚ್ನ ನೋಡುತ್ತೇವೆ. ಅವನಿಗೆ ಗೊತ್ತಿತ್ತು ಆ ಬ್ರಿಡ್ಜ್ ದಿಂದ ಟೈಮ್ ಟ್ರಾವೆಲ್ ಮಾಡೋಕೆ ಆಗುತ್ತೆ ಅಂತ. ಈಗ ಅವನ ಜೊತೆ ಲಿಯೋ ಕೂಡ ಇದ್ದ. ಅವನು ಕೂಡ ಟ್ರೆಂಚ್ ಜೊತೆ ಭವಿಷ್ಯಕ್ಕೆ ಬಂದಿದ್ದ. ಲಿಯೋಗೆ ಪ್ರಜ್ಞೆ ತಪ್ಪಿರುತ್ತೆ. ಟ್ರೆಂಚ್ ಅವನ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳ್ತಾನೆ ಅವನು ಒಂದು ಪೋರ್ಟಲ್ ಅನ್ನು ಕಂಡುಹಿಡಿದಿದ್ದಾನೆ. ಅದರಿಂದ ಟೈಮ್ ಟ್ರಾವೆಲ್ ಮಾಡೋಕೆ ಆಗತ್ತೆ. ಅಲ್ಲಿಂದ ನಾವು 1876ಗೆ ಹೋಗೋಕೆ ಆಗತ್ತೆ. ನಾನು ಅಲ್ಲಿ ಹೋಗಿ ನನ್ನ ಅಜ್ಜನಿಗೆ ಸಿಕ್ಕಿದ್ದೆ. ಅವನು ಬೇರೆ ಯಾರೂ ಅಲ್ಲ, ಲಿಯೋನೇ ಆಗಿದ್ದ. ಅಷ್ಟರೊಳಗೆ ಲಿಯೋಗೆ ಪ್ರಜ್ಞೆ ಬರುತ್ತೆ. ಅಲ್ಲಿ ಲಿಯೋ ಅವನ ಅಕ್ಕಪಕ್ಕ ಇದ್ದ ವಸ್ತುಗಳನ್ನ ನೋಡಿ ಆಶ್ಚರ್ಯಪಡುತ್ತಾನೆ. ಟ್ರೆಂಚ್ ಅವನಿಗೆ ಸಮಾಧಾನ ಮಾಡಿ ಹೇಳ್ತಾನೆ ಅವನು ಅವನನ್ನ ಅವನ ಸಮಯಕ್ಕೆ ಕಳಿಸಿಕೊಡುತ್ತೇನೆ. ಮತ್ತು ಅವನು ಈಗ 2001ರಲ್ಲಿ ಇದ್ದಾನೆ. ಆ ಪೋರ್ಟಲ್ ಇನ್ನು 2 ದಿನದಲ್ಲಿ ಓಪನ್ ಆಗತ್ತೆ. ಅಲ್ಲಿವರೆಗೆ ಅವನಿಗೆ ಅವನ ಮನೆಯಲ್ಲೇ ಇರೋಕೆ ಹೇಳುತ್ತಾನೆ. ಲಿಯೋ ಫಿಸಿಸಿಯನ್ ಆಗಿದ್ದರಿಂದ ಅವನಿಗೆ ಪೋರ್ಟಲ್ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ. ಅದೇ ಹೊತ್ತಲ್ಲಿ ಟ್ರೆಂಚ್ ಎಕ್ಸ್ ಗರ್ಲ್ ಫ್ರೆಂಡ್ ಕೆಟ್ ಅಲ್ಲಿ ಬರುತ್ತಾಳೆ. ಅವಳು ಕೂಡ ಅದೇ ಬಿಲ್ಡಿಂಗ್ನಲ್ಲಿ ಇದ್ದಳು. ಸ್ವಲ್ಪ ಹೊತ್ತಲ್ಲಿ ಟ್ರೆಂಚ್ ಅವನ ನಾಯಿ ಜೊತೆ ಹೊರಗೆ ಹೋಗೋಕೆ ನೋಡುತ್ತಾನೆ. ಲಿಯೋಗೆ ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗಬೇಡ ಅಂತ ಹೇಳುತ್ತಾನೆ. ಟ್ರೆಂಚ್ ಎಲಿವೇಟರ್ ಒಳಗೆ ಹೋದಾಗ ಅಲ್ಲಿ ಎಲಿವೇಟರ್ ಇರಲ್ಲ. ಅವನ ನಾಯಿ ಹೊರಗೆ ಇತ್ತು. ಅದಕ್ಕೆ ಕಟ್ಟಿದ್ದ ಹಗ್ಗದಿಂದ ಟ್ರೆಂಚ್ ನೇತಾಡುತ್ತಿದ್ದ. ಆದರೆ ಸ್ವಲ್ಪ ಹೊತ್ತಲ್ಲಿ ಆ ಹಗ್ಗ ತುಂಡಾಗಿ ಅವನು ಕೆಳಗೆ ಬೀಳುತ್ತಾನೆ. ಇದು ಯಾಕೆ ಈ ಥರವಾಗತ್ತೆ ಅಂದರೆ ಎಲಿವೇಟರ್ನ ಆವಿಷ್ಕಾರ ಲಿಯೋ ಮಾಡಿದ್ದ. ಈಗ ಲಿಯೋ ಅವನ ಟೈಮ್ ಲೈನ್ದಿಂದ 2001ಕ್ಕೆ ಬಂದಿದ್ದ. ಆ ಎಲಿವೇಟರ್ನ ಕೆಲಸ ಇನ್ನೂ ಸರಿಯಾಗಿ ಮುಗಿದಿರಲಿಲ್ಲ. ಟ್ರೆಂಚ್ನ ಅಪಾರ್ಟ್ಮೆಂಟ್ನ ಪಕ್ಕದ ಮನೆಯ ಕೆಟ್ಗೆ ಟ್ರೆಂಚ್ನ ನಾಯಿ ಕಾಣುತ್ತೆ. ಅವಳು ಲಿಯೋ ಹತ್ರ ಬಂದು ಈ ನಾಯಿಯನ್ನ ಹೊರಗೆ ತೆಗೆದುಕೊಂಡು ಹೋಗು ಅಂತಾಳೆ. ಲಿಯೋ ನಾಯಿ ಜೊತೆ ಆ ಅಪಾರ್ಟ್ಮೆಂಟ್ದಿಂದ ಹೊರಗೆ ಬರುತ್ತಾನೆ. ಅಲ್ಲಿ ಇರುವ ಕಾರು, ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ ಲಿಯೋಗೆ ಆಶ್ಚರ್ಯವಾಗತ್ತೆ. ಟ್ರೆಂಚ್ನ ನಾಯಿ ತಪ್ಪಿಸಿಕೊಂಡು ಓಡುತ್ತಾ ಬ್ರೂಕ್ಲೆ ಬ್ರಿಡ್ಜ್ ಹತ್ತಿರ ಬರುತ್ತೆ. ಅದನ್ನು ಹಿಂಬಾಲಿಸಿ ಲಿಯೋ ಕೂಡ ಅದೇ ಬ್ರಿಡ್ಜ್ ಹತ್ರ ಬರುತ್ತಾನೆ. ಅದನ್ನ ಲಿಯೋನ ಸ್ನೇಹಿತ ಡಿಸೈನ್ ಮಾಡಿ ಕಟ್ಟಿದ್ದ. ಅದನ್ನ ನೋಡಿ ಲಿಯೋಗೆ ಖುಷಿಯಾಗತ್ತೆ. ಆಮೇಲೆ ಲಿಯೋ ನಾಯಿಯ ಸಹಾಯದಿಂದ ಅವನಿದ್ದ ಅಪಾರ್ಟ್ಮೆಂಟ್ಗೆ ವಾಪಸ್ ಬರುತ್ತಾನೆ. ಅವನು ಅಲ್ಲಿ ಬಂದಾಗ ಅಲ್ಲಿ ಫೈರ್ ಬ್ರಿಗೇಡ್ ಬಂದಿರುತ್ತೆ. ಟ್ರೆಂಚ್ ಎಲಿವೇಟರದಿಂದ ಕೆಳಗೆ ಬಿದ್ದು ಗಾಯಗೊಂಡಿದ್ದ. ಅವನನ್ನ ಅವರು ಕಾಪಾಡಿದ್ದರು. ಈಗ ಅವರು ಅವನನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದ್ರಲ್ಲಿ ಇದ್ದರು. ಆಗ ಟ್ರೆಂಚ್ ಕೇಳ್ತಾನೆ ಅವನು ಅಪಾರ್ಟ್ಮೆಂಟ್ನ ಹೊರಗೆ ಏನು ಮಾಡುತ್ತಾ ಇದ್ದಾನೆ, ಬೇಗ ಅಪಾರ್ಟ್ಮೆಂಟ್ಗೆ ಹೋಗು, ಅವನು ಬೇಗ ವಾಪಸ್ ಬರುತ್ತಾನೆ ಅಂತ. ಬೇರೆ ಕಡೆ ಕೆಟ್ ಒಂದು ಬಟರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇರ್ತಾಳೆ. ಅವಳು ಆ ಬಟರ್ಗೆ ಸಂಬಂಧಿಸಿದ ಅವಳು ಮಾಡಿದ ಜಾಹೀರಾತನ್ನು ಅವಳ ಮೇಲಾಧಿಕಾರಿಗೆ ತೋರಿಸುತ್ತಾ ಇದ್ದಳು. ಆದರೆ ಅವರಿಗೆ ಆ ಜಾಹೀರಾತು ಇಷ್ಟ ಆಗಲ್ಲ. ಕೆಟ್ಗೆ ಅವಳ ಸ್ನೇಹಿತೆಯಿಂದ ಗೊತ್ತಾಗತ್ತೆ ಟ್ರೆಂಚ್ ಲಿಫ್ಟ್ನಿಂದ ಬಿದ್ದು ಗಾಯಗೊಂಡಿದ್ದು. ಸೊ ಅವಳು ಹಾಸ್ಪಿಟಲ್ಗೆ ಹೋಗಿ ಟ್ರೆಂಚ್ ಸಿಗುತ್ತಾಳೆ. ಅವನು ಹೇಳ್ತಾನೆ ಲಿಯೋ 1876ರಿಂದ ಇಲ್ಲಿ ಬಂದಿದ್ದಾನೆ. ಅದಕ್ಕೋಸ್ಕರ ಅವನನ್ನ ಬೇಗ ಡಿಸ್ಚಾರ್ಜ್ ಮಾಡಿಸು. ಒಂದು ವೇಳೆ ಲಿಯೋ ಅವನ ಸಮಯಕ್ಕೆ ಹೋಗಿಲ್ಲ ಅಂದರೆ ಅವನ ಮದುವೆಯಾಗಲ್ಲ, ಅದರಿಂದ ಟ್ರೆಂಚ್ ಕೂಡ ಇರಲ್ಲ ಅಂತ. ಆದರೆ ಕೇಟ್ ಅವನ ಮಾತನ್ನು ನಂಬಲ್ಲ.
ಅವನ ವಿಚಿತ್ರ ಮಾತು ಕೇಳಿ ಅವನು ಇನ್ನು ಸ್ವಲ್ಪ ದಿನ ಹಾಸ್ಪಿಟಲ್ನಲ್ಲಿ ಉಳಿಯಬೇಕು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಇಲ್ಲಿ ಲಿಯೋ ಜೊತೆ ಕೇಟ್ ಡಿನ್ನರ್ ಮಾಡುತ್ತಾಳೆ. ಅಲ್ಲಿ ಕೇಟ್ನ ಸಹೋದರ ಕೂಡ ಬಂದಿದ್ದ. ಅಲ್ಲಿ ಲಿಯೋ ಆಹಾರ ತಿನ್ನಲು ಸರಿಯಾಗಿ ಚಮಚದ ಉಪಯೋಗ ಮಾಡುತ್ತಿದ್ದ. ಅಲ್ಲಿ ಕೇಟ್ ಎದ್ದಾಗ ಲಿಯೋ ಕೂಡ ಏಳುತ್ತಾನೆ, ಅವಳಿಗೆ ಸಮ್ಮಾನ ಮಾಡಲು. ಯಾಕೆಂದರೆ ಅವನ ಸಮಯದಲ್ಲಿ ಹೆಣ್ಣನ್ನ ಅದೇ ರೀತಿ ಗೌರವ ನೀಡುತ್ತಿದ್ದರು. ಮಾರನೇ ದಿನ ಕೇಟ್ ಅವಳ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾಗ ಅವಳಿಗೆ ಕೆಳಗಿನ ಟ್ರೆಂಚ್ ಅಪಾರ್ಟ್ಮೆಂಟ್ದಿಂದ ಸದ್ದು ಕೇಳಿಸುತ್ತೆ. ಅಲ್ಲಿ ಕೇಟ್ ಬಂದು ನೋಡಿದಾಗ ಅಲ್ಲಿ ಲಿಯೋ ಟೋಸ್ಟರ್ ಮಷೀನ್ನಲ್ಲಿ ಟೋಸ್ಟ್ ಹಾಕಿ ಸುಟ್ಟು ಹಾಕಿದ್ದ. ಅದರಿಂದ ಫೈರ್ ಅಲಾರಾಂ ಬಡೆದು ಕೊಳ್ಳುತ್ತೆ. ಕೇಟ್ ಎಲ್ಲ ಹೊರಗೆ ಹಾಕಿ ಆ ಮಷೀನ್ ಅನ್ನು ಹೇಗೆ ಉಪಯೋಗಿಸಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಲಿಯೋ ಉತ್ತರ ಕೊಡುತ್ತಾ ಒಂದು ದೊಡ್ಡ ಭಾಷಣ ಮಾಡುತ್ತಾನೆ. ಕೇಟ್ ಅವನ ಮಾತು ಕೇಳಿ ಇಂಪ್ರೆಸ್ ಆಗುತ್ತಾಳೆ. ಕೇಟ್ಗೆ ಇದೇ ರೀತಿ ಸರಿಯಾಗಿ ರಿಯಾಕ್ಷನ್ ಜೊತೆ ಮಾತನಾಡುವ ವ್ಯಕ್ತಿಯ ಅವಶ್ಯಕತೆ ಇರುತ್ತೆ. ಅವಳ ಜಾಹೀರಾತಿಗೆ ಲಿಯೋ ಸರಿಯಾದ ವ್ಯಕ್ತಿಯಾಗಿದ್ದ. ಸೊ ಅವಳು ಅವನನ್ನು ಅವಳ ಆಫೀಸ್ಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಲಿಯೋ ಬಟರ್ ಜಾಹೀರಾತನ್ನು ಮಾಡುತ್ತಾನೆ. ಅದನ್ನ ಅವಳ ಮೇಲಿನ ಅಧಿಕಾರಿಗಳು ನೋಡುತ್ತಾ ಇರುತ್ತಾಳೆ. ಅವನು ತುಂಬಾ ಚೆನ್ನಾಗಿ ಡೈಲಾಗ್ಗಳನ್ನು ಹೇಳುತ್ತಾ ಇದ್ದ. ಅಂದರೆ ಅವನ ಮುಂದೆ ಇರುವ ವ್ಯಕ್ತಿ ಅವನ ಮಾತನ್ನು ನಂಬಬೇಕು. ಲಿಯೋನ ರೆಕಾರ್ಡ್ ಮುಗಿದ ಮೇಲೆ ಕೇಟ್ನ ಸೀನಿಯರ್ಗಳು ಅವಳಿಗೆ ಹೊಗಳುತ್ತಾರೆ. ಕೇಟ್ ತುಂಬಾ ಖುಷಿಯಿಂದ ಇರುತ್ತಾಳೆ. ಅವರು ಮನೆಗೆ ಬರುತ್ತಿದ್ದಾಗ ಒಬ್ಬ ಕಳ್ಳ ಕೇಟ್ನ ಪರ್ಸ ಅನ್ನ ಕದ್ದು ಓಡಿ ಹೋಗುತ್ತಾನೆ. ಕೇಟ್ ಅವನ ಹಿಂದೆ ಓಡುತ್ತಾಳೆ. ಆದರೆ ಆ ಕಳ್ಳ ತುಂಬಾ ದೂರ ಓಡಿ ಹೋಗುತ್ತಾನೆ. ಅದೇ ಹೊತ್ತಲ್ಲಿ ಲಿಯೋ ಅಲ್ಲಿ ಇದ್ದ ಕುದುರೆ ಮೇಲೆ ಕುಳಿತು ಕೇಟ್ ಇದ್ದಲ್ಲಿ ಬಂದು ಅವಳನ್ನ ಕುದುರೆ ಮೇಲೆ ಕುಡಿಸಿ ಆ ಕಳ್ಳನ ಹಿಂದೆ ಹೋಗಿ ಅವನನ್ನ ಹಿಡಿಯುತ್ತಾನೆ. ಇವನು ಇಷ್ಟು ಚೆನ್ನಾಗಿ ಕುದುರೆ ಓಡಿಸುವುದನ್ನು ನೋಡಿ ಕೇಟ್ಗೆ ಆಶ್ಚರ್ಯವಾಗತ್ತೆ. ಆಮೇಲೆ ಅವರಿಬ್ಬರೂ ಮನೆಗೆ ಬರುತ್ತಾರೆ. ಈಗ ಲಿಯೋ ಕೇಟ್ದಿಂದ ಆಕರ್ಷಿತನಾಗುತ್ತಾನೆ. ಸೊ ಅವನು ಕೇಟ್ಗೆ ಒಂದು ಲೆಟರ್ ಕೊಟ್ಟಿ ಒಂದು ಡೇಟ್ಗೆ ಇನ್ವೈಟ್ ಮಾಡುತ್ತಾನೆ. ಇಲ್ಲಿ ಕೇಟ್ನ ಸಹೋದರ ಚಾರ್ಲಿಗೆ ಹೂವನ್ನು ಆಯ್ಕೆ ಮಾಡಲು ಲಿಯೋ ಸಹಾಯ ಮಾಡುತ್ತಾನೆ. ಅವನು ಹೇಳ್ತಾನೆ ಒಂದೊಂದು ಹೂವಿಗೂ ಒಂದೊಂದು ಅರ್ಥ ಇರುತ್ತದೆ ಅಂತ. ಆ ಹೂವನ್ನು ಚಾರ್ಲಿ ಅವನ ಗರ್ಲ್ ಫ್ರೆಂಡ್ಗೆ ಕೊಡುತ್ತಾನೆ. ಅವಳು ತುಂಬಾ ಇಂಪ್ರೆಸ್ ಆಗುತ್ತಾಳೆ. ಹಾಗೆ ಆ ಲಿಯೋ ಕೇಟ್ಗೆ ಇನ್ವೈಟ್ ಮಾಡಿದ ದಿನ ಬರುತ್ತದೆ. ಅವರಿಬ್ಬರೂ ತುಂಬಾ ಹೊತ್ತು ಮಾತನ್ನು ಆಡುತ್ತಾರೆ. ಲಿಯೋ ಅವನ ಸಮಯದ ಬಗ್ಗೆ ಕೂಡ ಹೇಳುತ್ತಾನೆ. ಕೇಟ್ಗೂ ಈಗ ಅವನ ಮೇಲೆ ನಂಬಿಕೆ ಬರುತ್ತೆ. ಮಾರನೇ ದಿನ ಇವರಿಬ್ಬರು ತಿರುಗೋಕೆ ಹೋದಾಗ ಲಿಯೋಗೆ ಅವನ ಸಮಯದ ಮನೆ ಕಾಣಿಸುತ್ತೆ. ಅದು ಈಗ ಒಂದು ಮ್ಯೂಸಿಯಂ ಆಗಿರುತ್ತೆ. ಲಿಯೋ ಅಲ್ಲಿ ಹೋಗಿ ಅವನ ರೂಮ್ಗೆ ಹೋಗುತ್ತಾನೆ. ಅವನ ಹಿಂದೆ ಕೇಟ್ ಕೂಡ ಬರುತ್ತಾಳೆ. ಅಲ್ಲಿ ಒಂದು ಸೀಕ್ರೆಟ್ ಜಾಗದಲ್ಲಿ ಲಿಯೋ ಅವನ ಸಮಯದಲ್ಲಿ ಒಂದು ವಸ್ತುವನ್ನು ಅಡಗಿಸಿ ಇಟ್ಟಿದ್ದ. ಅದನ್ನ ಅವನು ತೆಗೆಯುತ್ತಾನೆ. ಅದನ್ನು ನೋಡಿ ಕೇಟ್ಗೆ ಆಶ್ಚರ್ಯವಾಗತ್ತೆ. ಆ ಬಾಕ್ಸ್ನಲ್ಲಿ ಲಿಯೋ ತಾಯಿಯ ರಿಂಗ್ ಇರುತ್ತೆ. ಅದಾದ ಮೇಲೆ ಇವರಿಬ್ಬರು ಸ್ವಲ್ಪ ಸಮಯ ಒಟ್ಟಿಗೆ ಕಳೆಯುತ್ತಾರೆ. ಮಾರನೇ ದಿನ ಲಿಯೋ ಆ ಬಟರ್ನ ಜಾಹೀರಾತನ್ನು ಮಾಡುತ್ತಾ ಇದ್ದ. ಅಲ್ಲಿ ಲಿಯೋಗೆ ಆ ಬಟರ್ ಅನ್ನ ತಿನ್ನಬೇಕಾಗಿರುತ್ತೆ. ಲಿಯೋ ಆ ಬಟರ್ ಅನ್ನ ಟೇಸ್ಟ್ ಮಾಡುತ್ತಾನೆ. ಅದು ಅಷ್ಟು ಚೆನ್ನಾಗಿ ಇರಲ್ಲ. ಲಿಯೋ ಹೇಳ್ತಾನೆ, ನೀವು ಆ ದಿನ ನನ್ನಿಂದ ಸುಳ್ಳು ಹೇಳಿಸಿದ್ದೀರಿ. ಈ ಬಟರ್ ಚೆನ್ನಾಗಿಲ್ಲ. ಇದನ್ನ ನಾನು ಟಿವಿಯಲ್ಲಿ ಒಳ್ಳೆಯದು ಅಂತ ನಾನು ಹೇಳಿದ್ದೆ. ನನ್ನ ಮಾತನ್ನ ಕೇಳಿ ಯಾರಾದರೂ ಇದನ್ನು ತಿನ್ನಬಹುದು. ನೀವು ನನ್ನಿಂದ ಸುಳ್ಳು ಹೇಳಿಸಿದ್ದೀರಿ. ಇಷ್ಟು ಹೇಳಿ ಅವನು ಅಲ್ಲಿಂದ ಹೊರಡುತ್ತಾನೆ. ಕೇಟ್ ಅವನ ಹಿಂದೆ ಹೋಗುತ್ತಾಳೆ. ಅವಳು ಲಿಯೋಗೆ ಹೇಳೋಕೆ ನೋಡುತ್ತಾಳೆ. ಆದ್ರೆ ಲಿಯೋ ಹೇಳ್ತಾನೆ ಅವಳಿಗೆ ಗೊತ್ತಿತ್ತು ಈ ಬಟರ್ ಚೆನ್ನಾಗಿಲ್ಲ. ಆದರೂ ಅವಳು ಸುಳ್ಳು ಹೇಳಿಸಿದ್ದಾಳೆ. ಅವಳು ಕೂಡ ಅವನ ಅಂಕಲ್ ತರ ಅತಿ ಆಸೆ ಪಡುವವಳು ಅಂತ. ಇವರ ದೊಡ್ಡ ಮಾತುಕತೆ ಆಗತ್ತೆ. ಇಲ್ಲಿ ಟ್ರೆಂಚ್ ಹಾಸ್ಪಿಟಲ್ದಿಂದ ತಪ್ಪಿಸಿಕೊಂಡು ಅವನ ಅಪಾರ್ಟ್ಮೆಂಟ್ಗೆ ಬರುತ್ತಾನೆ. ಅವನು ಲಿಯೋ ಕೇಟ್ಗೆ ಬರೆದ ಲೆಟರ್ ಅನ್ನ ಓದುತ್ತಾನೆ. ಆಮೇಲೆ ಅವನು ಲಿಯೋಗೆ ಅವನ ಸಮಯಕ್ಕೆ ವಾಪಸ್ ಹೋಗಬೇಕು ಅಂತಾನೆ. ಲಿಯೋ ಒಪ್ಪಿಕೊಳ್ಳುತ್ತಾನೆ. ಆಮೇಲೆ ಟ್ರೆಂಚ್ ಲಿಯೋನ ಅವನ ಸಮಯಕ್ಕೆ ವಾಪಸ್ ಕಳಿಸಿ ಕೊಡುತ್ತಾನೆ. ಒಂದು ದಿನ ಟ್ರೆಂಚ್ ಅವನ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾಗ ಅವನಿಗೆ ಕೇಟ್ನ ವಾಯ್ಸ್ ಮೆಸೇಜ್ ಸಿಗತ್ತೆ. ಅವಳು ಲಿಯೋ ಜೊತೆ ಮಾತಾಡಬೇಕು ಅಂತ ಇರ್ತಾಳೆ. ಅವಳು ಲಿಯೋಗೆ ಸಾರಿ ಕೇಳ್ತಾಳೆ. ಅವಳು ಹೇಳ್ತಾನೆ, ನಿನ್ನಿಂದ ನನಗೆ ಜಾಬ್ ಪ್ರಮೋಷನ್ ಸಿಕ್ಕಿದೆ ಅಂತ. ಅದೇ ಹೊತ್ತಲ್ಲಿ ಅಲ್ಲಿ ಚಾರ್ಲಿ ಬರುತ್ತಾನೆ. ಅಲ್ಲಿ ಅವನು ಟ್ರೆಂಚ್ ತೆಗೆದ ಕೆಲವು ಫೋಟೋಗಳನ್ನ ನೋಡುತ್ತಾನೆ. ಆ ಫೋಟೋಗಳನ್ನ ಅವನು ಟ್ರೆಂಚ್ಗೆ ಕೊಡುತ್ತಾನೆ. ಟ್ರೆಂಚ್ 1876ಕ್ಕೆ ಹೋದಾಗ ಆ ಫೋಟೋಗಳನ್ನ ತೆಗೆದಿದ್ದ. ಅದರಲ್ಲಿ ಇರೋ ಒಂದು ಫೋಟೋ ನೋಡಿ ಅವನಿಗೆ ಆಶ್ಚರ್ಯವಾಗತ್ತೆ. ಬೇರೆ ಕಡೆ ಲಿಯೋ ಅವನ ಸಮಯಕ್ಕೆ ವಾಪಸ್ ಬಂದಿದ್ದ. ಅದೇ ಪಾರ್ಟಿ ನಡೆಯುತ್ತಿದ್ದ ಸಮಯಕ್ಕೆ. ಟ್ರೆಂಚ್ ಮತ್ತು ಚಾರ್ಲಿ ಬೇಗನೆ ಕೇಟ್ ಹತ್ರ ಹೋಗುತ್ತಾರೆ. ಯಾಕೆಂದರೆ ಆ ಫೋಟೋದಲ್ಲಿ ಇರೋದನ್ನ ಅವರು ಕೇಟ್ಗೆ ತೋರಿಸಬೇಕಾಗಿರುತ್ತೆ. ಅಲ್ಲಿ ಟ್ರೆಂಚ್ ಹೇಳ್ತಾನೆ ಅವಳಿಗೆ ವಾಪಸ್ ಲಿಯೋ ಹತ್ರ ಹೋಗಬೇಕು ಅಂತ ಆ ಫೋಟೋವನ್ನು ತೋರಿಸುತ್ತಾನೆ. ಅದರಲ್ಲಿ ಕೇಟ್ ಫೋಟೋ ಇರುತ್ತೆ.
ಅಂದರೆ ಮೂವಿಯ ಸ್ಟಾರ್ಟಿಂಗ್ನಲ್ಲಿ ಒಂದು ಹುಡುಗಿ ಯಾರನ್ನೋ ಹುಡುಕುತ್ತಾ ಇದ್ದಳು. ಅವಳು ಬೇರೆ ಯಾರೂ ಅಲ್ಲ, ಕೇಟ್ ಆಗಿರ್ತಾಳೆ. ಅವಳು ಲಿಯೋನ ಹುಡುಕುತ್ತಾ ಇದ್ದಳು. ಸೊ ಅವಳು ಬೇಗನೆ ಅವರ ಜೊತೆ ಆ ಬ್ರಿಡ್ಜ್ಗೆ ಹೋಗುತ್ತಾಳೆ. ಅವಳು ಜಂಪ್ ಮಾಡಿ ಲಿಯೋನ ಸಮಯಕ್ಕೆ ಹೋಗುತ್ತಾಳೆ. ಲಿಯೋನ ಮನೆಗೆ ಹೋಗಿ ಅವನನ್ನ ಹುಡುಕಿ ಅವನನ್ನ ಸಿಗುತ್ತಾಳೆ. ಅಲ್ಲಿ ಅವರಿಬ್ಬರೂ ಡಾನ್ಸ್ ಮಾಡುತ್ತಾರೆ. ಆಮೇಲೆ ಮದುವೆ ಆಗುತ್ತಾರೆ. ಇಲ್ಲಿ ಈ ಮೂವಿ ಮುಗಿಯುತ್ತೆ. ಅಂದರೆ ಟ್ರೆಂಚ್ ಮೊದಲ ಬಾರಿಗೆ ಜಂಪ್ ಮಾಡಿ ಹೋದ ಸಮಯದಲ್ಲಿ ಅವನ ಭವಿಷ್ಯದ ಕೇಟ್ ಅಲ್ಲಿ ಇದ್ದಳು. ಆದರೆ ಅವನು ಗಮನಿಸಿ ಇರಲ್ಲ. ಆದರೆ ಅವನು ಕೇಟ್ನ ಗೊತ್ತಿಲ್ಲದೆ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದ.